ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಆತ್ಮೀಯ ವೀಕ್ಷಕರಿಗೆ, CS ಅಷ್ಟವನ್ನು ವೀಕ್ಷಿಸುವ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಹಾಗೂ ಅಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ನಿಮ್ಮ ಪ್ರೀತಿಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. 2025ನೇ ಇಸ್ವಿಯಲ್ಲಿ 4 ಗ್ರಹಗಳ ಬದಲಾವಣೆ ವಿಚಾರವನ್ನು ಇವತ್ತು ತಿಳಿಯೋಣ. ಮೇಷದಿಂದ ಮೀನರಾಶಿವರೆಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ಇವತ್ತು ಗುರುಗ್ರಹವು ಮಿಥುನ ರಾಶಿಯಲ್ಲಿ, ಶನಿಯು ಮೀನರಾಶಿಯಲ್ಲಿ, ರಾಹು ಕುಂಭರಾಶಿಯಲ್ಲಿ, ಕೇತು ಸಿಂಹರಾಶಿಯಲ್ಲಿ ಈ ವರ್ಷವನ್ನು ಸಂಚಾರ ಮಾಡ್ತಾರೆ. ಇದರಿಂದ ಯಾವ ರಾಶಿಗೆ ಯಾವ ಫಲಗಳು ಎಂದು ನಾವು ಸರಿಯಾಗಿ ತಿಳಿಯೋಣ. ಹಾಗೂ ಈ ವಿಸ್ತಾರವಾಗಿ ಹೇಳಿರೋದ್ರಿಂದ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಪೂರ್ಣವಾಗಿ ಮಾಹಿತಿಯನ್ನು ತಿಳಿಯಿರಿ. ಇದರಿಂದ ನಿಮಗೆ ಶುಭವಾಗ್ತದೆ. ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕನ್ಯಾ ರಾಶಿಯವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಗುರುವು 10ನೇ ಸ್ಥಾನದಲ್ಲಿ, ಕೇತುವು 12ನೇ ಸ್ಥಾನದಲ್ಲಿ, ರಾಹು 6ನೇ ಸ್ಥಾನದಲ್ಲಿ, ಶನಿಯು 7ನೇ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಕನ್ಯಾ ರಾಶಿಯವರ ಮೇಲೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ವಿಶೇಷವಾಗಿ ಗುರುವು ನಿಮಗೆ 10ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಸತ್ಕರ್ಮಗಳನ್ನು ಮಾಡುವಂಥ ಯೋಗ. ಯಾವಾಗಲೂ ಬಹಳ ಸತ್ಕರ್ಮ ಮಾಡ್ತೀರಿ. ಯಾಕೆಂದರೆ ನಿಮಗೆ ಈ ವರ್ಷದಲ್ಲಿ ಏನಾಗಿದೆ ಅಂದರೆ ವಿಶೇಷವಾಗಿ ಕೀರ್ತಿ, ವೈಭವ, ಸಂಪತ್ತಿನ ಯೋಗ ಇರೋದರಿಂದ, ಗುರು ಅನುಗ್ರಹ ಆಗೋದರಿಂದ ಸತ್ಕರ್ಮಗಳಲ್ಲಿ ನೀವು ತೊಡಸ್ಕೊತೀರಿ. ಸದಾ ಯಾಗ, ಯಜ್ಞ, ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೀರಿ. ಮತ್ತು ಉತ್ತಮ ಉದ್ಯೋಗ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮ್ಮ ಕನ್ಯಾ ರಾಶಿಯವರಿಗೆ. ಮನೆ, ವಾಹನಗಳನ್ನು ಕೊಂಡುಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ. ಕೆಲಸದಲ್ಲಿ ಬಹಳ ದೊಡ್ಡ ಹುದ್ದೆಗಳನ್ನು ಒದಗಿ ಬರ್ತದೆ. ನಿಮಗೆ ಅಂದ್ಕೊಂಡಿರಲ್ಲ, ಇದ್ದಕ್ಕಿದ್ದಂಗೆ ಬಡ್ತಿಲಿ ಸಿಕ್ಕೋಗ್ತದೆ. ಅದು ವಿಶೇಷ ಫಲ ಸಿಗ್ತದೆ ಗುರುವಿನಿಂದ. ಮತ್ತು ವಿವಾಹಕ್ಕೆ ಭಾಳ ಅನುಕೂಲವಾದ ಯೋಗ ಭಾಳ ಚೆನ್ನಾಗಿದೆ. ಆದರೆ ಉದ್ಯೋಗದಲ್ಲಿ ಸ್ವಲ್ಪ ಎಚ್ಚರ ನಡ್ಕೋಬೇಕಾಗ್ತದೆ. ನೀವು ಉದ್ಯೋಗದಲ್ಲಿ ಭಾಳ ಕೇರ್ಫುಲ್ಲಾಗಿ ನಡ್ಕೋಬೇಕು. ಯಾವುದೇ ಕಾರಣಕ್ಕೂ ಅಲ್ಲಿ ಒಂದು ಸಣ್ಣ ಪುಟ್ಟ ಕಾರ್ಯಗಳಲ್ಲಿ ತೊಡಗಬಾರ್ದು. ಯಾವ ಸರಿಯಾದ ಕ್ರಮವೋ, ನ್ಯಾಯಕ್ರಮವೋ ಆ ಕ್ರಮದಲ್ಲಿ ಹೋಗಬೇಕು. ಅದು ಬಿಟ್ಟು ಸ್ವಲ್ಪ ಬೇರೆ ರೀತಿಯಲ್ಲಿ ನೀವು ನಡ್ಕೊಂಡ್ರೆ ಅಪಮಾನಗಳಾಗುವಂಥ ಚಾನ್ಸಸ್ ಭಾಳ ಜಾಸ್ತಿ ಇದೆ. ಸೊ ನಿಮಗೆ ಯಾವ ಸರಿಯಾದ ಧರ್ಮ ಕಾರ್ಯ ಇರ್ತವೋ ಆ ಕಾರ್ಯಗಳಲ್ಲಿ ಮಾತ್ರ ಕೆಲಸ ಮಾಡಬೇಕಾಗ್ತದೆ. ರಾಜಕೀಯದಲ್ಲಿ ಒಂದು ವಿಶಿಷ್ಟವಾದ ಸ್ಥಾನಮಾನಗಳು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ಮತ್ತು ವೈಭವ ಜೀವನವನ್ನು, ಸಂಪತ್ತುಳ್ಳ ಜೀವನವನ್ನು, ಕೀರ್ತಿವಂತ ಜೀವನವನ್ನು ಮತ್ತು ಶಿಸ್ತಿನ ಕಾರ್ಯವನ್ನು, ಎಲ್ಲ ಕಾರ್ಯಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ಮಾಡುವಂಥ ಯೋಗ ಚೆನ್ನಾಗಿದೆ. ನಿಮ್ಮ ಬುದ್ಧಿಗೆ ಸರಿ ಈಗ ಬೆಲೆನೇ ಹೈಯೆಸ್ಟ್ ಇರ್ತದೆ, ಅತೀ ಬೆಲೆ. ನಿಮ್ಮ ಬುದ್ಧಿ ತಕ್ಕಂಗೆ ಮನಸ್ಸು ನಿಮ್ಮ ಕಾರ್ಯ ಹಾಗಾಗಿ ನಿಮ್ಮ ಇಷ್ಟದಂತೆ ನಿಮ್ಮ ಜೀವನವನ್ನು ನಡೆಸ್ಬೋದು. ನಿಮ್ಮದು ಒಳ್ಳೆ ವಿಚಾರ ಏನಿತ್ತು ಆ ಥರ ನಡ್ಸ್ಕೊಂಡು ಹೋಗ್ಬೋದು. ಆ ಥರ ಫಲ ಕೊಟ್ಟಿದ್ದಾನೆ ಭಗವಂತ. ಮತ್ತು ವ್ಯಾಪಾರಿಗಳಿಗೆ ಬಹಳ ಲಾಭದಾಯಕವಾಗುವಂಥದ್ದು. ಆ ಲಾಭದಾಯಕ ಅಂದರೆ ಒಳ್ಳೆಯ ಧನ ಸಮೃದ್ಧಿ ಆಗ್ತದೆ ಎಲ್ಲ ವ್ಯಾಪಾರಸ್ಥರಿಗೆ. ಮತ್ತು ಹೊಸ ವ್ಯಾಪಾರಗಳನ್ನು ಮಾಡುವಂಥದ್ರಿಂದ ಧನ ಸಂಪಾದನೆಗಳು ಹೇರಳವಾಗಿ ಬರುವಂಥ ಚಾನ್ಸಸ್ ಚೆನ್ನಾಗಿದೆ. ಮತ್ತು ನಿಮ್ಮ ವ್ಯಾಪಾರವನ್ನು ಹೊರ ದೇಶಗಳಲ್ಲಿ ಮಾಡುವಂಥ ಯೋಗ. ಹೊರದೇಶ ಪ್ರಯತ್ನ ಪಟ್ಟರೆ, ಹೊಸ ಜಾಗದಲ್ಲಿ ಪ್ರಯತ್ನ ಪಟ್ಟರು ಸಹ ನಿಮಗೆ ಅಲ್ಲಿಂದಲೂ ಸಹ ಹಣದ ಹರಿವು ಭಾಳ ಜೋರ ಸಿಗ್ತದೆ. ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡ್ಕೋಬೋದು ನೀವು. ಮತ್ತು ಆದರೆ ವ್ಯವಹಾರಗಳಲ್ಲಿ ಸ್ವಲ್ಪ ಆತರ ಮಾಡೋಕ್ಕೆ ಹೋಗಬೇಡಿ. ಆತರದಿಂದ ಯಾವ ಕೆಲಸ ಮಾಡೋಕ್ಕೆ ಯೋಚನೆ ಮಾಡಿ ಕೆಲಸವನ್ನು ಮಾಡಿ, ಭಾಳ ಅನುಕೂಲವಾಗ್ತದೆ. ಯಾಕೆಂದರೆ ಅಭಿವೃದ್ಧಿ ಇರೋದರಿಂದ ನೋಡಿಕೊಂಡು ಕೆಲಸವನ್ನು ಮಾಡಬೇಕು. ವಿದ್ಯಾರ್ಥಿಗಳಿಗಂತೂ ಉತ್ತಮವಾದ ಅವಕಾಶಗಳು ಕೂಡಿ ಬರ್ತದೆ. ಅವ್ರು ಏನು ಓದಬೇಕು ಅಂತಿರ್ತಾರೆ ಅವೆಲ್ಲವೂ ಕೈಗೂಡುವಂಥ ಚಾನ್ಸ್ ಚೆನ್ನಾಗಿದೆ. ಈ ರಾಶಿಯ ರೈತರಿಗೆ ವಿಶೇಷವಾಗಿ ಜಮೀನು ವ್ಯಾಪಾರ ಮಾಡುವಂಥವ್ರು, ಹೊಲಗದ್ದೆಗಳಲ್ಲಿ ವ್ಯಾಪಾರ ಮಾಡುವಂಥವ್ರಿಗೆ ಮತ್ತು ಧನಧಾನ್ಯ ಬೆಳೆಯುವಂಥವರಿಗೆ ಒಳ್ಳೆಯ ಅಭಿವೃದ್ಧಿ ಆಗುವಂಥ ಚಾನ್ಸ್ ಅದು. ಮತ್ತು ಧನಲಾಭಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ಮತ್ತು ದೊಡ್ಡದಾದ ಒಂದು ಮನೆಯನ್ನು ಕಟ್ಟುವಂಥ ಯೋಗ, ಸಣ್ಣ ಪುಟ್ಟ ದೊಡ್ಡ ಮನೆಯನ್ನು ಕಟ್ಟುವಂಥ ಯೋಗ ಚೆನ್ನಾಗಿದೆ. ಹಾಗೆ ಗುರುವು ಸಹ 10ನೇ ಮನೆ ಇರೋದರಿಂದ ಉತ್ತಮ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು. ಹಾಗೂ ಕನ್ಯಾ ರಾಶಿಯವರಿಗೆ ಶನಿ ಮತ್ತು ರಾಹುಕೇತುಗಳ ಫಲ ಏನಪ್ಪ ಅಂದರೆ, ಶನಿ 7ನೇ ಮನೆ ಸಂಚಾರ ಮಾಡೋದ್ರಿಂದ ಸ್ವಲ್ಪ ವಿವಾಹಾದಿಗಳು ಸ್ವಲ್ಪ ನಿಧಾನ ಆಗ್ಬೋದು. ಸೊ ಸರಿಯಾದ ಆಯ್ಕೆ ಮಾಡ್ಕೋಬೇಕಾಗ್ತದೆ. ನೀವು ವಿವಾಹಕ್ಕೆ ಆದಷ್ಟು ಜಾತಕವನ್ನು ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿಬೇಕಾಗ್ತದೆ. ಜಾತಕ ಹೊಂದಾಣಿಕೆ ಮಾಡಿಕೊಳ್ಳದೆ ಹೋದರೆ ಸ್ವಲ್ಪ ತೊಂದರೆಗಳಾಗುವ ಜಾಸ್ತಿ. ಹಾಗಾಗಿ ವಿವಾಹ ಕಾರ್ಯಗಳು ಚೆನ್ನಾಗಿರ್ತದೆ. ಮತ್ತು ಜಾತಕವನ್ನು ಸರಿಯಾಗಿ ಪರಿಶೀಲನೆ ಮಾಡ್ಕೋಬೇಕು. ಮದುವೆ ಮಾಡ್ಕೊಳ್ತಾರೋ
ಈ ಕನ್ಯಾ ರಾಶಿ 7ನೇ ಮನೆಯೊಳಗೆ ರಾಹು ಇರೋಣದ್ರಿಂದ ಸ್ವಲ್ಪ ಶನಿ ಇರೋದರಿಂದ ಭಾಳ ಕೇರ್ಫುಲ್ ಆಗಿರಬೇಕು. ಆ ಶನಿ ಸರಿಯಾದ ರೀತಿಯಲ್ಲಿ ಕೊಡೋದಿಲ್ಲ ಕೆಲವು ವಿಚಾರದಲ್ಲಿ. ಅದಕ್ಕಾಗಿ ವಧುವರರ ವಿಚಾರ ಸರಿಯಾಗಿ ತಿಳಿದುಕೊಂಡು ವಿವಾಹಕ್ಕೆ ಒಪ್ಪಿಗೆಯನ್ನು ಕೊಡಬೇಕಾಗ್ತದೆ. ಇದು ಶನಿ ಪ್ರಭಾವದಿಂದ ಸ್ವಲ್ಪ ತೊಂದರೆಗಳಾಗ್ಬಿಡ್ತದೆ. ಹಾಗಾಗಿ ಸ್ವಲ್ಪ ವಿಚಾರವನ್ನು ಮಾಡ್ಕೋಬೇಕಾಗ್ತದೆ. ಮತ್ತು ಯಾರು ಸಿಮೆಂಟ್ ವ್ಯವಹಾರ, ಕಬ್ಬಿಣ ವ್ಯವಹಾರ, ಗಣಿ ವ್ಯವಹಾರ ಮಾಡ್ತಾ ಇದ್ದೀರಿ ಅಂಥವ್ರಿಗೆಲ್ಲ ಅಭಿವೃದ್ಧಿ ಆಗುವಂಥ ಚಾನ್ಸಸ್ ಚೆನ್ನಾಗಿದೆ. ಸ್ವಂತ ವ್ಯಾಪಾರ ಮಾಡುವಂಥವ್ರಿಗೆ ಒಳ್ಳೆ ಸಂಪಾದನೆ ಆಗ್ತದೆ ಮತ್ತು ತೃಪ್ತಿ ಜೀವನವನ್ನು ಮಾಡ್ತಾರೆ. ನೋಡಿರಿ, ವ್ಯಾಪಾರದಲ್ಲಿ ಸಂಪಾದನೆ ಚೆನ್ನಾಗಿರುತ್ತೆ ಮತ್ತು ತೃಪ್ತಿಯ ಜೀವನವನ್ನು ಮಾಡುವಂಥ ಚಾನ್ಸ್ ಚೆನ್ನಾಗಿದೆ. ಮತ್ತು ಶ್ರಮ ಚೆನ್ನಾಗ್ತೀರಿ, ಕೆಲಸದಲ್ಲಿ ಹೆಚ್ಚು ಶ್ರಮವನ್ನು ಹಾಕ್ತೀರಿ. ಆ ಶ್ರಮಕ್ಕೆ ತಕ್ಕ ಫಲಗಳು ಸಹ ನೀವು ನೋಡ್ತೀರಿ. ನಿಮ್ಮ ಕೆಲಸಕ್ಕೆ, ನಿಮ್ಮ ಪ್ರತಿಭೆಗೆ ಭಾಳ ಗೌರವ ಮನ್ನಣೆ ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ. ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಶೀತ ಸಂಬಂಧಿಯಾದ ತೊಂದರೆಗಳಾಗ್ತದೆ, ಹುಷಾರಾಗಿರಬೇಕಾಗ್ತದೆ. ಮತ್ತು ಹಿರಿಯರ ಆಸ್ತಿ ಪಾಲು ಮಾಡಬೇಕಾಗ್ತದೆ. ಹಿರಿಯರ ಆಸ್ತಿನ ನೀವು ಪಾಲು ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತದೆ. ಶತ್ರುಗಳಿಂದ ಹಾಗೂ ಸ್ನೇಹಿತರಿಂದ ಹಣ ಸಹಾಯ ಸಿಗುವ ಚಾನ್ಸ್ ಚೆನ್ನಾಗಿದೆ. ಮತ್ತು ರಹಸ್ಯವಾಗಿ ಕೆಲವು ಪಾಪ ಕಾರ್ಯ ಮಾಡಿಬಿಡ್ತೀರಿ, ಅದನ್ನು ಆದಷ್ಟು ಮಾಡಬಾರ್ದು. ಗೊತ್ತಿಲ್ಲದೆ ಮಾಡ್ಕೊತೀರಿ, ಅದನ್ನು ಆದಷ್ಟು ಮಾಡೋಕ್ಕೆ ಹೋಗಬಾರ್ದು ಪಾಪ ಕಾರ್ಯಗಳು. ಸ್ತ್ರೀಯರ ವಿಚಾರದಲ್ಲಿ ಎಚ್ಚರವಿರಲು, ಅನ್ಯ ಸ್ತ್ರೀಯರ ವಿಚಾರದಲ್ಲಿ, ಮಾತುಕತೆ ಒಳಗೆ, ವ್ಯವಹಾರದಲ್ಲಿ ಭಾಳ ಹುಷಾರಾಗಿರಬೇಕಾಗಿದೆ. ನಿಮ್ಮ ಅಭಿವೃದ್ಧಿಗೆ ನೀವು ಈ ವರ್ಷದಲ್ಲಿ ಶನಿ ಮತ್ತು ರಾಹು ಶಾಂತಿಯನ್ನು ಅತ್ಯವಶ್ಯಕವಾಗಿ ಮಾಡಬೇಕಾಗ್ತದೆ. ಸೊ ಮಾಡೋದ್ರಿಂದ ಆರೋಗ್ಯ ಇಂಪ್ರೂವ್ಮೆಂಟು, ವ್ಯಾಪಾರ, ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ಇಂಪ್ರೂವ್ಮೆಂಟ್ ಆಗೋ ಚಾನ್ಸ್ ಚೆನ್ನಾಗಿದೆ. ಹಾಗೂ ನಿಮ್ಮ ವಿಶಿಷ್ಟ ಅಭಿವೃದ್ಧಿಗೆ ಒಂದು ನೀಲ ಮತ್ತು ಗೋಮೇಧಿಕ ಹಾಗೂ ಪಚ್ಚೆಯನ್ನು ಧಾರಣೆ ಮಾಡೋದ್ರಿಂದ ಎಲ್ಲ ಕಷ್ಟಗಳು ಪರಿಹಾರವಾಗ್ತದೆ ಈ ವರ್ಷದಲ್ಲಿ. ಹಾಗಾಗಿ 3 ಸೇರಿ ಒಂದು $1 ಮಾಡ್ಕೊಂಡು ಹಾಕ್ಕೊಳ್ಳಿ. ಎಲ್ಲ ಕೆಲಸ ಕಾರ್ಯಗಳು ಅನುಕೂಲವಾಗುವಂಥದ್ದು ಭಾಳ ಚೆನ್ನಾಗಿದೆ. ಹಾಗೂ ಕನ್ಯಾ ರಾಶಿಯವರಿಗೆ ಯಾವುದೇ ರೀತಿಯ ನಷ್ಟವಾಗುವಂಥ ಚಾನ್ಸಸ್ ಯಾವುದೂ ಇಲ್ಲ. ಆದ್ದರಿಂದ ಕನ್ಯಾ ರಾಶಿಯವರು ಈ ವರ್ಷವನ್ನು ಭಾಳ ಶುಭದಾಯಕವಾಗಿ ಕಳೆಯಬಹುದು. ನಮಸ್ಕಾರಗಳು.